ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೆ. ಯಾವಾಗಲೂ ನಾನು ದೋಸೆಗೆ ಇಡ್ಲಿಗೆ ಅಂತ ಎರಡು ಒಂದೇ ಪ್ಯಾಟರ್ನಲ್ಲಿ ಆಡಿಸಿಟ್ಬಿಟ್ಟಿರ್ತೀನಿ. ಸೊ ಇವಾಗ ಈ ಥರ ಉಕ್ಕು ಬಂದು ಚೆನ್ನಾಗಿ ಬಂದಿದೆ. ಸೊ ಸಂಡೇ ಯಾವಾಗಲೂ ಮನೇಲಿ ನಾನು ನಾರ್ಮಲಿ ಇಡ್ಲಿ ಮಾಡ್ತೀನಿ, ಒಂದೊಂದ್ಸಲ ನಾನ್ ವೆಜ್ ಮಾಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ ತಂದುಕೊಟ್ರೆ ನಾನ್ ವೆಜ್ ಮಾಡ್ತೀನಿ, ಇಲ್ಲಾಂತಂದರೆ ಚಟ್ನಿ ಏನಾದರೂ ಆಡಿಸ್ಬಿಟ್ಟು ಬೆಳಗ್ಗೆ ತಿಂದುಬಿಡ್ತೀವಿ. ಆದಮೇಲೆ ಸರಿ ಮಕ್ಕಳನ್ನು ಕೂಡ ಎದ್ದು ಬಂದರು ಹಾಕೋಷ್ಟೊತ್ತಿಗೆ. ಅವರು ಸಜ್ಜಿಗೆ ಮಾಡಿಕೊಡು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೇನೆಂದರೆ ಒಂದು ಯಾವ್ದಾದ್ರು ಟೇಸ್ಟ್ ಹಿಡಿದು ಬಿಟ್ಟರೆ ಅದನ್ನೇ ಕೇಳ್ತಾ ಇರ್ತಾರೆ. ಸೊ ರೆಗ್ಯುಲರಾಗಿ ಇನ್ನೂ ನಾನು ಸಜ್ಜಿಗೆ ಇಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗಲೂ ಇನ್ಸ್ಟೆಂಟಾಗಿ. ಒಂದ್ಸಲ ಬೇಗನೆ ಟಿಫನ್ ಮಾಡೋಕ್ಕಾಗಿಲ್ಲ ಅಂತಂದರೆ ತಿಂದುಬಿಡ್ತಾರೆ ಅವರಿಬ್ಬರೂ ಕೂಡ. ತುಂಬ ಇಷ್ಟಪಟ್ಟು ತಿಂತಾರೆ, ಹಂಗಾಗಿ ಅಷ್ಟೇ. ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಕಿಚನ್ ಎಲ್ಲನೂ ನಾನು. ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಳೇ ಎಲ್ಲ ಕೆಲಸ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಸೊ ಅದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಕಾಳಭೈರೇಶ್ವರ ಅಲ್ಲ. ಸೊ ಹಂಗಾಗಿ ಬಂದ್ಬಿಟ್ಟು ನಾನು ಭಾನುವಾರನೂ ಕೂಡ ವಾರ ಮಾಡ್ಕೊತೀನಿ. ಹಂಗೇ ಶನಿವಾರ ಹೆಂಗಿದ್ರು ವಾರ ಮಾಡಿರ್ತೀನಲ್ಲ, ಸೊ ಅದೇ ರೀತಿಯೇ ಭಾನುವಾರನೂ ಕೂಡ ಎಲ್ಲ ರೆಡಿಯಾಗಿರುತ್ತಲ್ಲ. ಸೊ ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ದೀಪ ಹಚ್ಬಿಡ್ತೀನಿ. ಯಾಕೆಂದರೆ ನಾನ್ ವೆಜ್ ಇದ್ದರೆ ಮಾಡೋಕ್ಕೂ ಮುಂಚೆನೇ ಮಾಡಿಬಿಡ್ತೀನಿ ನಾನು ಬೆಳಗ್ಗೆ ಯಾವಾಗಲೂ ಅಷ್ಟೇ. ಅದಾದಮೇಲೆ ಸರಿ ಇವರು ಸ್ವಲ್ಪ ಆಟ ಆಡ್ತಾ ಕೂತ್ಕೊಂಡಿದ್ರು. ಹಂಗೇ ನಾನು ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಸಂಡೇಸ್ ಅಂದರೆ ಸ್ವಲ್ಪ ಬೇಗನೂ ಮಲಗ್ತಾರೆ, ಒಂದೊಂದ್ಸಲ ಮಲಗಲ್ಲ. ಸೊ ಹಂಗಾಗಿ ಎದ್ದು ಬಂದುಬಿಡ್ತಾರೆ. ಸೊ ಹಂಗಾಗಿ ಊರಿಗೆ ಹೋಗಿದ್ದು ಬಂದಿದ್ವಲ್ಲ, ಸೊ ಹಂಗೆಲ್ಲನೂ ಕಿಟ್ ಬ್ಯಾಗೆಲ್ಲ ಒಗೆದಿದ್ದೆ. ಸೊ ಅದರಲ್ಲಿ ಹಿಂಗೆ ಆಡಿಕೊಂಡು ಕೂತ್ಕೊಂಡಿದ್ದು. ನಾನು ಕೂಡ ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಮಾಡಿಬಿಟ್ಟೆ ಬೆಳಗ್ಗೆ. ಸೊ ಸಾಂಬಾರು ಇದ್ದರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ರೈಸು ಮುದ್ದೆನೇ ಏನಾದರೂ ಮಾಡ್ಕೋಬೋದು ಅಂತಂದ್ಬಿಟ್ಟು ಸೊ ಹಂಗಾಗಿ ಮಾಡಿಟ್ಟಿದ್ದೆ. ನಾನು ಒಂದು ಕಡೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಬಂದು ಟಿಫನೆಲ್ಲ ತಿಂದು ಅದಾದಮೇಲೆ ಅವರು ಕೂಡ ಸಾಮಾನು ತೊಗೊಂಡು ಬರೋಣ ಅಂತಂದ್ಬಿಟ್ಟು ಅವರು ಹೊರಗಡೆ ಹೋಗ್ತೀನಿ ಅಂತಂದ್ಬಿಟ್ಟು ರೆಡಿ ಆಗ್ತಿದ್ರು. ಸರಿ ನನ್ನ ಮಗನೂ ಕೂಡ ಸರಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಅವನು ಸ್ವಲ್ಪ ಹೋಗ್ತೀನಿ. ಯಾಕೆಂದರೆ ಅವನು ಮನೆಯಲ್ಲೇ ಇದ್ದು ಬೋರ್ ಹೊಡಿತಾ ಇರುತ್ತಲ್ವ, ನಾನು ರಜಾ ಅಲ್ವಾ ಅವನಿಗೆ. ಸೊ ಹಂಗಾಗಿ ಸ್ಕೂಲ್ ಸ್ಟಾರ್ಟ್ ಅವ್ರಿಗೂ ಬೋರ್ ಹೊಡಿತಾ ಇರುತ್ತಲ್ಲ. ಸೊ ಹಂಗಾಗಿ ಮನೇಲೇ ಇರ್ತೀವಲ್ಲ ಯಾವಾಗ್ಲೂ ಅಂತಂದ್ಬಿಟ್ಟು ಸರಿ ಕರ್ಕೊಂಡೋಗು ಅಂತೇಳಿ ಹೋಗಿ ಹಠ ಮಾಡಿ ಅವ್ರ ಅಪ್ಪನ ಜೊತೆ ಹೋಗಿ ಬಂದ. ಸೊ ಹಂಗೇ ನಾವು ಹೊರಗಡೆ ಕೂತ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ರೆಸ್ಟ್ ಮಾಡೋಣ. ಇನ್ನು ಮತ್ತೆ ತಗೊಬಂದರೆ ಗೊತ್ತಲ್ಲ, ಸಂಡೇಸ್ ಅಂತಂದರೆ ಇನ್ನೂ ಕೆಲಸ ಜಾಸ್ತಿನೇ ಇರುತ್ತೆ ಹೊರತು ಕಮ್ಮಿನೇ ಆಗೋಲ್ಲ. ಸೊ ಹಂಗಾಗಿ ಅವಳನ್ನ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಡಿಸ್ತಾ ಇದ್ದೆ. ಸರಿ ಅವ್ರು ಬರೋವರೆಗೂ ಕೂರಿಸ್ಕೊಂಡಿರೋಣ ಅಂತೇಳಿ ಅವಳು ABCD ಹೇಳ್ತೀನಿ ಅಂತೇಳಿ ABCD ಅದು ಇದು ಹೇಳ್ತೀನಿ ಅಂತೇಳಿ ಹೇಳ್ತಾ ಇದ್ದಾಳೆ. ಸ್ವಲ್ಪ ಎಲ್ಲನೂ ಕಲ್ತ್ಕೊಂಡಿದ್ದಾಳೆ. ಇವಾಗ ಅವಳಿಗೆ 2.5 ಇಯರ್ಸ್ ಕಂಪ್ಲೀಟ್ ಆಗಿ ನಡೀತಾ ಇದೆ. ಸೊ ಹಂಗಾಗಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಮಾತಾಡ್ತಾಳೆ ಮತ್ತು ಎಲ್ಲನೂ ಕಲ್ತ್ಕೊಂಡಿದ್ದಾಳೆ. ಅವ್ರ ಅಣ್ಣನ ಬುಕ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಆಲ್ಮೋಸ್ಟ್ ಎಲ್ಲನೂ ಅವಳು ಕಲ್ತ್ಕೊಂಡಿದ್ದಾಳೆ. ಸೊ ಏಕೆಂದರೆ 3.5 ಇಯರ್ಸ್ ಆಗಬೇಕಂತಲ್ಲ ಇವಾಗೆಲ್ಲ. ಸೊ ಹಂಗಾಗಿ ಲಾಸ್ಟ್ ಇಯರೇ ಅವ್ನು 3.5 ಇಯರ್ಸ್ಗೆ ಅವ್ನು ಸ್ಕೂಲಿಗೆ ಜಾಯ್ನ್ ಮಾಡಿದ್ದು. ಹಂಗಾಗಿ ಇವಳು ನೆಕ್ಸ್ಟ್ ಇಯರ್ಗೆ ಹೋಗೋದು. ಓಕೆ, ಅವ್ರ ಅಪ್ಪ ಬಂದರೆ ಓಡೋಗಿ ಇಬ್ಬರೂ ಅವನು ಕೂಡ ಐಸ್ ಕ್ರೀಮು ಅದೆಲ್ಲ ಈಸ್ಕೊಂಡು ಬಂದಿದ್ದೀನಿ. ಮತ್ತು ಮಕ್ಕಳು ಹೊರಗಡೆ ಕರ್ಕೊಂಡು ಹೋದ್ರೆ ಗೊತ್ತಲ್ಲ, ಏನಾದರೂ ತೊಗೊಳ್ಳೇಬೇಕು, ಅದರಲ್ಲೂ ಇಲ್ಲ ಬಿಡೋದೇ ಇಲ್ಲ. ಸೊ ಹಂಗಾಗಿ ಮಕ್ಕಳಿಗೆ ದಿನ ಏನಾದರೂ ತೊಗೊಂಡು ಬಂದೇ ಬರ್ತಾರೆ ಅವರು ಕೂಡ. ಸೊ ಅವರು ಅದೆಲ್ಲ ತಿಂದು ಸ್ವಲ್ಪ ಅವರು ಬುಕ್ಸ್ಗೆಲ್ಲ ಒಂದು ಸ್ಕೂಲಲ್ಲಿ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಸೊ ಅದನ್ನೆಲ್ಲ ಹಾಕಿರಲಿಲ್ಲ, ರ್ಯಾಪರೆಲ್ಲ ಹಾಕಬೇಕಿತ್ತು. ಅದನ್ನೆಲ್ಲ ಮಾಡ್ತಾಯಿರ್ತೀನಿ ಅಂತ ಹೇಳ್ಬಿಟ್ಟು ಅವ್ರೂ ಮಕ್ಕಳನ್ನ ಆಡಿಸ್ಕೊಂಡು ಕೂತ್ಕೊಂಡಿದ್ರು. ಸೊ ಒಂದೇ ಸಲ ನಾನು ಅಡುಗೆ ಮಾಡೋಣ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಬೇಗ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬೇಗ ಮುಗಿಸಿ ರೆಸ್ಟ್ ತೊಗೋಬೋದು, ಇಲ್ಲಾಂತಂದ್ರೆ ಆಗೋಲ್ಲ. ಅವ್ರ ಫ್ರೆಂಡ್ ಬೇರೆ ಬರ್ತೀನಿ ಅಂತ ಹೇಳಿದ್ದ. ಸೊ ಹಂಗಾಗಿ ಅವರು ಬರೋವರೆಗೂ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ವಿ. ಸೊ ಬಂದರೆ ಮಧ್ಯಾಹ್ನ ಒಂದೇ ಸಲ ಮಾಡಿಬಿಡ್ಬೋದಲ್ಲ ಅಡುಗೆ ಅಂತಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ ಅಂತಂದಿದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆ ಸಾಂಬಾರು ಇತ್ತಲ್ಲ, ಸೊ ಹಂಗಾಗಿ ಅದನ್ನೇ ಇಟ್ಕೊಂಡು ಫಿಶ್ ಎಲ್ಲ ತೊಗೊಬಂದಿದ್ರು ಇವರು. ಸರಿ ಅಂತಂದ್ಬಿಟ್ಟು ಫಿಶ್ ಫ್ರೈ ಮಾಡಿ ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಐಟಮ್ಸ್ಗಳೆಲ್ಲನೂ. ಸೊ ಇವರು ಒಂದು ಕಡೆ ರ್ಯಾಪರ್ ಹಾಕ್ಕೊಂಡು ಮಕ್ಕಳಿಗೆ ಆಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರೂ ಅಷ್ಟೇ ತುಂಬ ಅಂದರೆ ಏನಾದ್ರು ಕೆಲಸ ಮಾಡ್ತಾ ಇರಬೇಕಾದ್ರೆ ಕಂಪ್ಲೀಟಾಗಿ ಅದನ್ನು ಮಾಡೋಕ್ಕೆ ಬಿಡೋಲ್ಲ, ಒಂದೇ ಸಲ ಎಲ್ಲನೂ ಮಾಡೋಕ್ಕೆ ಬಿಡೋಲ್ಲ. ಇದು ಎಷ್ಟನೇ ಸಲ ಅಂದರೆ 3 ದಿನದಿಂದ ಹಾಕ್ತಾನೆ ಇದ್ದಾರೆ ರ್ಯಾಪರ್ನ, ಮುಗಿತಾನೇ ಇಲ್ಲ. ದಿನ 2, 3 ಅವರು ಫ್ರೀ ಇದ್ದಾಗ ಹಾಕ್ತಾಯಿರ್ತಾರೆ. ಸೊ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೆ ಆ ಕೆಲಸ ಕೊಟ್ಬಿಟ್ಟಿರ್ತೀನಿ. ಸೊ ಅವ್ರು ಯಾವಾಗ ಫ್ರೀ ಇರ್ತಾರೋ ಬಂದು ಅದನ್ನು ಮಾಡ್ಕೊತಾ ಇರ್ತಾರೆ ದಿನ. ಟೋಟಲಿ ಅವನಿಗೆ ಈ ವರ್ಷ 8 ಬುಕ್ಸ್ ಏನೋ ಇದೆ LKGಗೆ. ಸೊ ಹಂಗಾಗಿ ದಿನ ಬಂದು ಹಾಕ್ತಾರೆ. ಮತ್ತು ನೋಟ್ ಬುಕ್ಸ್ಗಳು ಅವೆಲ್ಲ ಇದೆಯಲ್ಲ, ಸೊ ಹಂಗೆಲ್ಲ ಮಾಡಬೇಕಲ್ಲ. ಒಂದೇ ದಿನ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ನಿಧಾನವಾಗಿ ಮಾಡ್ತಿರ್ತೀವಿ. ಯಾಕೆಂದರೆ ಮಾಡೋಕ್ಕೆ ಬಿಡೋಲ್ಲ ಅವರಿಬ್ಬರೂ, ಏನಾದರೂ ಒಂದು ಕಚ್ಚಾಡ್ತಾನೇ ಇರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಸೊ ಫಿಶ್ ಫ್ರೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ನಾವು ರೆಗ್ಯುಲರ್ ತೊಗೊಳ್ಳೋದೇ ಮಾಮೂಲಿ ಲೋಗೋ ಅಂತಂದ್ಬಿಟ್ಟು ಕರಿತೀವಿ ಫಿಶ್ಶು. ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾರ್ಮಲಾಗಿ ಮಕ್ಕಳು ನಮ್ಮ ಮನೇಲಂತೂ ಫಿಶ್ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಂತಂದ್ಬಿಟ್ಟು ವಾರ ತೊಗೊಬಂದೇನೂ ಹಾಕಲ್ಲ. ಅಂದರೆ ಒಂದು ಮಂತ್ಲಿ
ಶಿಫ್ಟ್ ವೈಸ್ ಆದ್ರೂ ತೊಗೊಬಂದು ಹಾಕಿರ್ತೀವಿ ನಾವು. ಹಾಗೆಯೇ ಸ್ವಲ್ಪ ಇವತ್ತು ಮುದ್ದೆ ಮಾಡೋಣ ಅಂತೇಳಿ ತುಂಬ ದಿನ ಆಗಿತ್ತು ಮುದ್ದೆ ಮಾಡಿ, ಹಂಗೆ ಮುದ್ದೆ ಮಾಡಿ ಬೆಳಗ್ಗೆದು ಸ್ವಲ್ಪ ಇಡ್ಲಿ ಇತ್ತು. ಇದ್ದರೆ ನಮ್ಮ ಮನೇಲಿ ಏನು ವೇಸ್ಟ್ ಆಗೋಲ್ಲ. ಸೊ ಹಾಗೆ ಮಕ್ಕಳು ಕೂಡ ತಿಂದುಬಿಡ್ತಾರೆ, ಹಾಗೇನಿಲ್ಲ. ಬೆಳಗ್ಗೆದು ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಇವಾಗ ಕರೆಕ್ಟಾಗಿ ಆಗುತ್ತೆ, ಇವಾಗ ತಿಂದರೆ ಕರೆಕ್ಟಾಗಿ ಆಗುತ್ತೆ ಅಂತೇಳಿ ನಾನು ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಅಕಸ್ಮಾತ್ ಅವ್ರು ಬಂದ್ರೂ ನೈಟ್ಗೆ ಒಂದೇ ಸಲ ಮಾಡ್ಕೊಂಡ್ರಾಯ್ತು ಅಂತಂದ್ಬಿಟ್ಟು ನಾನು ಮಾಡೋಕ್ಕೋಗಲಿಲ್ಲ. ಫಿಶ್ಶು ಅಷ್ಟೇ, ನಾವು ನಾರ್ಮಲಿ ಯಾವುದು ಇಡೋಕ್ಕೆ ಹೋಗಲ್ಲ, ಸ್ವಲ್ಪನೇ ಅಷ್ಟೇ ಫಿಶ್ ತೊಗೊಬಂದಿದ್ದು ಚಿಕ್ಕದು, ಅದು ಒಂದು ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಅಷ್ಟೇ. ಏನು ಮಿಕ್ಸಿ ತಿನ್ನೋ ಥರ ಏನು ನಾನು ಯಾವಾಗಲೂ ಅಡುಗೆನ ಮಾಡ್ಕೊಳ್ಳಲ್ಲ. ಏನೋ ಟೈಮ್ಗೆ ನಾನು ಸ್ವಲ್ಪ ಮಿಕ್ಕುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದೆಲ್ಲ ಆದಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನೋ ಮಳೆ ಬರೋಂಗೆ ಇರ್ತಾಯಿತ್ತು. ಸೊ ಹಂಗಾಗಿ ಇವರು ಕೂಡ ಸರಿ ಬಟ್ಟೆಗಳ್ನೆಲ್ಲ ಎಳ್ದಾಕ್ಬಿಡೋಣ ಅಂತೇಳ್ಬಿಟ್ಟು ಅವ್ರ ಫ್ರೆಂಡ್ ಕರೆದ್ರು ಅಂತಂದ್ಬಿಟ್ಟು ಹೊರಗಡೆ ಎಲ್ಲೋ ಹೋಗಿ ಬಂದರು, ಏನೋ ತೊಗೋಬೇಕಿತ್ತು ಅಂತಂದ್ಬಿಟ್ಟು ಹಂಗೇ ಬರೀ ಅಂದ್ಬಿಟ್ಟು ಬಟ್ಟೆ ಎಲ್ಲ ಬೆಳಗ್ಗೆನೇ ಹಾಕ್ಬಿಟ್ಟಿದ್ದೆ. ಸರಿ ಅದನ್ನೆಲ್ಲ ಎತ್ತಾಕ್ಬಿಡಿ ಅಂತ ಹೇಳ್ಬಿಟ್ಟು ಎತ್ತಾಕಿಸ್ತಾ ಇದ್ದೀನಿ. ಯಾಕೆಂದರೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಈಗೆಲ್ಲ ಮಳೆ ಸೀಸನ್ ಅಲ್ವಾ, ಯಾವಾಗ ಬೇಕಾದರೂ ಬಂದ್ಬಿಡುತ್ತೆ. ಯಾಕೆಂದರೆ ನಾವು ಮಲಗಿಬಿಟ್ರೆ ಮಳೇಲಿ ನೆನ್ಕೊಂಬಿಡುತ್ತೆ. ಸೊ ನಮಗೂ ಎದ್ದೋಗಿ ತಗೊಳ್ಳೋಷ್ಟು ಇಂಟ್ರೆಸ್ಟು ಇರೋಲ್ಲ, ಸೊ ಮಕ್ಕಳನ್ನ ಇಟ್ಕೊಂಡು. ಸೊ ಹಂಗಾಗಿ ಸರಿ ಅಂತಂದ್ಬಿಟ್ಟು ತೆಗ್ದಿಟ್ಬಿಡೋ ಬೇಕಾದರೆ ಅಂತಂದ್ಬಿಟ್ಟು ಹೇಳಿದೆ. ಆದಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಹುಡುಗಿ ಇದೆ, ನಮ್ಮ ಇದರಲ್ಲೇ ಆ ಹುಡುಗಿ ಬಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಸರಿ ಅಂತಂದ್ಬಿಟ್ಟು ನಮ್ಮ ಮಕ್ಕಳು ಹೆಂಗೆ ಅಂದರೆ ಅವ್ನು ಸ್ವಲ್ಪ ಹೊಡೆದು ತುಂಬ ಚೇಷ್ಟೆ ಮಾಡೋದು ಜಾಸ್ತಿ, ಹೊಡೆದ್ಬಿಡ್ತಾನೆ. ನನಗೆ ಅದಕ್ಕೆ ಬೇರೆಯವ್ರ ಮಕ್ಕಳು ಬಂದಾಗ ಸ್ವಲ್ಪ ಭಯನೂ ಆಗುತ್ತೆ. ಯಾಕೆಂದರೆ ಅವ್ರವ್ರ ಮಕ್ಕಳಂದ್ರೆ ಅವ್ರವ್ರಿಗೆ ಹೆಚ್ಚಲ್ವ, ಹಂಗಾಗಿ ನಾನು ಇದು ಮಾಡಲ್ಲ. ಅವಳು ಯಾವಾಗಲೂ ಬರೋಲ್ಲ, ಯಾವಾಗಾರು ಅಪರೂಪಕ್ಕೆ ಬರ್ತಾಳೆ ಅಷ್ಟೇ. ಆಲ್ಮೋಸ್ಟ್ ಅವಳು ಅವ್ರ ಅಜ್ಜಿ ಮನೆಗೆ ಹೊಟ್ಟೋಗ್ಬಿಡ್ತಾಳೆ. ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಇಲ್ಲಿದ್ದರು ಮನೆಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ಹೊತ್ತಿದ್ದು ಅವಳು ಆಟ ಆಡ್ತೀನಿ ಅಂತಂದು, ಸರಿ ಊಟ ಮಾಡಿಸಿದ ತಕ್ಷಣ ಏನು ಮಲಗಿಸೋದು ಅಂತಂದ್ಬಿಟ್ಟು ನಾನು ಆಟ ಆಡಿಸ್ತಾ ಕೂತ್ಕೊಂಡಿದ್ವಿ. ಆಮೇಲೆ ಅವಳು ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮಕ್ಕಳ ಜೊತೆಗೆಲ್ಲ ಆಟ ಆಡ್ಬಿಟ್ಟು ನಾವು ಮಲಗಿಸ್ಬಿಟ್ವಿ. ಏಕೆಂತಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೇ ಮತ್ತು ಸಂಜೆ ಎದ್ದು ಅವರು ಫ್ರೆಶ್ ಅಪ್ ಆಗ್ತಾರೆ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಆಡಿಕೊಂಡು ಮಲ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರೂ ಫ್ರೆಂಡೂ ಬರ್ತೀನಿ ಅಂತಂತ ಅಂದರು. ಸರಿ ನಮ್ಮ ಮನೆಯವ್ರೂ ಸರಿ ಅಂತಂದ್ಬಿಟ್ಟು ಮಲಗಿದ್ದು ರೆಸ್ಟ್ ಮಾಡಿ ಆಮೇಲಿಂದ ಸಂಜೆಗೆ ಮತ್ತೆ ಏನಾದ್ರು ತೊಗೊಂಡು ಬರ್ತೀನಿ ಅಂತಂದ್ಬಿಟ್ಟು. ಯಾಕೆಂದರೆ ಬೆಳಗ್ಗೆ ಸ್ವಲ್ಪನೇ ಚಿಕನ್ ತಿಂದಿದ್ದು, ನಾವು ಜಾಸ್ತಿ ತರೋಕ್ಕೆ ಹೋಗಲ್ಲ, ಹಂಗಾಗಿ ಜಾಸ್ತಿ ಇಟ್ಕೊಳ್ಳಲ್ಲ ನಾನು. ಹಂಗಾಗಿ ಸರಿ ತೊಗೊಂಡು ಬರ್ತೀನಿ ಅಂತಂದ್ಬಿಟ್ಟು ಅವ್ರೂ ಇದು ಮಾಡ್ಕೊತಾ ಇದ್ರು. ಸರಿ ನಾನು ಸಂಜೆ ಸ್ವಲ್ಪ ಎಲ್ಲ ಎದ್ದು ಎಲ್ಲ ಆದಮೇಲೆ ಸರಿ 2 ಲೆಗ್ ಪೀಸ್ ತೊಗೊಬಂದಿದ್ರು ಬೆಳಗ್ಗೆನೇ. ಸೊ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಸರಿ ಅದನ್ನು ಸರಿ ಮಕ್ಕಳಿಗೆ ಫ್ರೈ ಮಾಡ್ಕೊಡೋಣ ಅಂತಂದ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಿಸ್ಕೆಟು ಏನಾದರೂ ಮನೇಲಿ ಏನಿರುತ್ತೋ ಅದನ್ನೇ ತಿಂತೀವಿ, ಏನು ತೊಗೊಬಂದು ಸಪ್ರೇಟಾಗಿ ಏನು ತೊಗೊಬಂದು ತಿನ್ನಲ್ಲ. ಸೊ ರೆಗ್ಯುಲರಾಗಿ ಮುಂಚೆಗಿಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ. ಅಂದರೆ ಸ್ವಲ್ಪನೇ ಕೊಡ್ತೀನಿ, ಯಾಕೆಂದರೆ ತುಂಬಾ ಜಾಸ್ತಿ ತಿನ್ನಬಾರ್ದಲ್ವ. ಸೊ ಹಂಗಾಗಿ ಅದರಲ್ಲೇ ಅವ್ರು ಮಿಕ್ಸಿದ್ರೆ ತಿನ್ಕೊಂಡ್ರಾಯ್ತು ಅಂದ್ಬಿಟ್ಟು ನಾವು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಸೊ ಹಂಗಾಗಿ ಸ್ವಲ್ಪ ಸಾಸ್ ಎಲ್ಲ ಹಾಕ್ಕೊಟ್ಟಿದ್ದೆ, ಟೀ ಎಲ್ಲ ಬೂಸ್ಟ್ ಹಾಕಿ ಸಾಸ್ ಹಾಕಿ ಬೇಕಂದರೆ ಬಿಸ್ಕೆಟು ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಇಷ್ಟರಲ್ಲಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸಿದ್ದಾಯಿತು. ಸೊ ಅವ್ರಿಗೂ ಕೂಡ ಅದನ್ನು ತಿನ್ಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ಈಗ ಫಿಶ್ಶು ತಿಂದು ಚಿಕನ್ನು ತಿಂದು ಒಂದು ಸ್ವಲ್ಪ ಇದಾಗಿರುತ್ತಲ್ವ, ಅಂದರೆ ಹೆವಿ ಆಗಿಬಿಡುತ್ತೆ ಜಾಸ್ತಿ ಕೊಟ್ಟರೆ. ಸೊ ಹಂಗಾಗಿ ಅವ್ರೇನು ಅಷ್ಟೊಂದು ತಿನ್ನಲ್ಲ, ಎಷ್ಟು ಬೇಕು ಅಷ್ಟು ತಿಂತಾರೆ, ಮಿಕ್ಕಿದ್ದನ್ನು ನಮಗೆ ವಾಪಸ್ ಕೊಡ್ತಾರೆ. ಸೊ ಹಂಗಾಗಿ ಅವರು ತಿಂತಾಯಿದ್ರು. ಸೊ ಅದಾದಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಬರ್ತೀನಿ ಅಂದರು, ಅವರು ಕೂಡ ಹೊರಗಡೆ ಹೋಗಿ ಚಿಕನ್ ಎಲ್ಲ ತೊಗೊಬಂದ್ರು, ಎಲ್ಲ ಊಟ ಮುಗಿಸಿ. ನಾನು ಅದರ ವೀಡಿಯೋಗಳೆಲ್ಲ ಯಾವುದೂ ತೆಗಿಯೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಯಾರ್ದೂ ಪರ್ಮಿಷನ್ ಇಲ್ಲದೆ ನಾವು ಹಂಗೆ ತೆಗಿಬಾರ್ದಲ್ವ. ಸೊ ಹಂಗಾಗಿ ಅದನ್ನೆಲ್ಲ ಏನೂ ತೆಗಿಯೋಕ್ಕೆ ಹೋಗಲಿಲ್ಲ ನಾನು. ಅವರು ಊಟ ಗೀಟ ಮಾಡಿ ಮಲ್ಕೊಂಡಿದ್ದಾಯಿತು ನಾವೆಲ್ಲರೂ ಕೂಡ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಸಂಡೇಸ್ ಅಂದರೆ ನಿಮಗೆ ಗೊತ್ತಲ್ಲ, ಎಲ್ಲರಿಗೂ ಅಷ್ಟೇ ಹೆಣ್ಮಕ್ಳಿಗೆ ತುಂಬ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಸಂಡೇಸು. ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.